ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. आत्महत्या करने को मजबूर नहीं है या माँ बाप की जो गाढ़ी कमाई है वो निकाल कर जो है उसको बेटिंग में नहीं लगा रहा. इसमें भी राज्य सरकार का विषय था. केंद्र ने बहुत कुछ करने की कोशिश की, लेकिन फिर सुप्रीम कोर्ट बीच में आ गया और सुप्रीम कोर्ट ने कहा कि बेटिंग अलग चीज है, गेमिंग अलग चीज है, और गेमिंग जो है वो स्किल, और इसके आधार पर भारत सरकार मजबूर है, बहुत कुछ नहीं कर सकती है. लेकिन अभी जीएसटी की बात कहे कि कहीं दो स्लैब है, हमारे यहां जो है 3-4 स्लैब. उस स्लैब के पीछे आपने रीजन समझा कि क्या स्लैब है? यदि गरीबों को हमको खाना पहुंचाना है, किसानों को मदद करना है. Besides this, at Shiv Moga campus we also provide one postgraduate diploma program in police science and management. It's going to be a hybrid program, especially for the professionals, those who want to join the RRU and to take their career a further hands. It will be a hybrid mode for them. Besides this, the Shiv Moga campus is also working to provide the training to the various people as the professionals, as we have also given them the training on the new criminal laws, and besides this on the various diplomas about the life skills, about the criminology, about the clinical psychology. ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಹೇಳಬೇಕು. ಯಾಕೆಂದ್ರೆ 4% ಮೀಸಲಾತಿಯನ್ನು ತರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬೆಂಬಲ ಇತ್ತು, ಅವರು ಸುಮ್ಮನೆ ಆಗಿದ್ರು. ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇತ್ತು, ಸೋನಿಯಾ ಗಾಂಧಿ ಅವರ ಬೆಂಬಲ ಇತ್ತು, ಕಾಂಗ್ರೆಸ್ಸಿನ ಬೆಂಬಲ ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ವೋಟ್ ಬ್ಯಾಂಕಿಗಾಗಿ ಯಾವ ಕೆಳಮಟ್ಟಕ್ಕೆ ಇಳಿಯಕ್ಕೂ ನಾವು ಸಿದ್ಧ ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ, ಆಗ್ರಹ ಮಾಡ್ತೀವಿ. ತಕ್ಷಣ ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆಯನ್ನು ತಗೋಬೇಕು ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಕ್ಷಮೆಯನ್ನೇ ಯಾಚನೆ ಮಾಡಬೇಕು. ನಮ್ಮ ರಾಜ್ಯದೇ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಲವಾರು ವರ್ಷದಿಂದ ನೀವು ರಾಜಕಾರಣ ಮಾಡ್ತಾ ಬಂದಿದ್ದೀರಿ. ಆದ್ರೆ ಇಂಥ ರಾಜಕಾರಣ, ಈ ಕೆಳಮಟ್ಟದ ರಾಜಕಾರಣ, ಸಂವಿಧಾನಕ್ಕೆ ಅಪಚಾರ ಮಾಡುವಂತ ರಾಜಕಾರಣ ಹಿಂದೆ ನಾವು ಎಂದೂ ಕರ್ನಾಟಕದಲ್ಲಿ ನೋಡಿಲ್ಲ, ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಉತ್ತರ ಹೇಳಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾವ EWS ಬಡತನದ ಆಧಾರದಲ್ಲಿ ಮೀಸಲಾತಿ ಕೊಡುವುದು ಅನ್ನೋದಕ್ಕೆ ಎಲ್ಲರಿಗೂ, ಎಲ್ಲ ವರ್ಗಕ್ಕೆ ಅದು ಸಿಗುತ್ತೆ. ಆದ್ರೆ ಇದು ಧರ್ಮದ ಆಧಾರದಲ್ಲಿ ಕೊಡ್ತಾ ಇರುವಂತದ್ದು. ಬಡತನದ ಆಧಾರದಲ್ಲಿ ಅಥವಾ ಜಾತಿಯ ಆಧಾರದಲ್ಲಿ ಕೊಡುವಂಥದ್ದು ಯಾವತ್ತೂ ಮಾಡುದು. ಬಡತನ ರೇಖೆಯಿಂದ ನಾವು ಮೇಲೆ ತರಲೇಬೇಕು ಅನ್ನೋದು ಒಂದು ದಿನ ಈ ದೇಶದ ಜನರನ್ನ. ಆದ್ರೆ ಧರ್ಮದ ಆಧಾರದಲ್ಲಿ ಕೊಡ್ತಾ ಇದ್ದೀವಿ, ದೇಶವನ್ನು ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವೆಂದು ಧರ್ಮದ ಆಧಾರದಲ್ಲಿ ಹೊಡೆದಿರ್ಲಿಲ್ಲ. ಎಷ್ಟು ಕಳೆದಾಯ್ತು ಕಳೆದ 10 ವರ್ಷದಲ್ಲಿ ಲೆಕ್ಕ ಹಾಕಿ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಘಟನೆ, ಯಾವುದೋ ತಪ್ಪು ಕಲ್ಪನೆಯಿಂದ ಮೊನ್ನೆ ನಾಗ್ಪುರದಲ್ಲಿ ಘಟನೆ ಆಗಿದೆ. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಥದ್ದು ಯಾವುದಕ್ಕೆ ಕೂಡ ಪ್ರಚೋದನೆ ಇಲ್ಲದಂತೆ ದೇಶವನ್ನ ಒಟ್ಟು ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಮೋದಿ ಅವರು ಮಾಡಿದಂತ ಒಂದೇ ಒಂದು ಯೋಜನೆ ನೀವು ಜಾತಿ ಆಧಾರದಲ್ಲಿ ನಮ್ಗೆ ಹೇಳಿ. मुसलमानों को आरक्षण देना पड़े और उसके लिए संविधान को भी बदलना पड़े तो हम संविधान को बदलने के लिए तैयार है. ये खिलवाड़ है संविधान के साथ, ये मजाक है बाबा साहेब अम्बेडकर के द्वारा बनाया गया संविधान के साथ. आपको क्या लगता है जो नेहरू जी ने किया था, देश का बंटवारा किया था अपने महत्वाकांक्षा को जीवित रखने के लिए, खुद प्रधानमंत्री बनने के लिए उन्होंने मां भारती को 2 टुकड़ों में बांट दिया था धर्म के आधार में कि मैं प्रधानमंत्री बनूंगा, मुझसे बड़ा कोई नहीं है. आज गांधी परिवार वही कर रही है. भारत के संविधान के साथ खिलवाड़ करके मुसलमान आरक्षण को भारत के संविधान में स्थान दे करके, जिसके खिलाफ बाबा साहेब अम्बेडकर थे, वो हिंदुस्तान का बंटवारा पुनः चाहते हैं. क्योंकि राहुल गांधी अनफिट है,
पॉलिटिकली अनफिट है, इसलिए वो देश को तोड़ करके, देश के संविधान को बदल करके कहीं न कहीं नेता बनने की साजिश रच रहे हैं। हिंदुस्तान इसे सहेगा नहीं और बाबा साहेब अम्बेडकर के मान को, सम्मान को हम ठेस पहुंचने देंगे। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.